ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಉತ್ತಮ್ ಗಣೇಶ್ ಚಾನಲ್ಗೆ. ನಾನಿವತ್ತು ಬೇಬಿ ಕುಚ್ಚನ್ನ ಹಾಕೋದು ಅಂದರೆ ಬೀಡ್ಸ್ನಿಂದ ಹಾಕುವಂಥ ಎರಡನೇ ಡಿಸೈನು ಹೇಳ್ತಾ ಇದ್ದೀನಿ. ಅಂದರೆ ಪ್ಲೇನ್ ಕುಚ್ಚು ಹೇಳಿದ್ದಾಯಿತು, ಬೀಡ್ಸಿಂದ ಹಾಕೋದು ನೆನ್ನೆ ಹಾಕಿದೆ ಫ್ರೆಂಡ್ಸ್. ಆಗಲೇ ಇವತ್ತು ಮೂರನೇ ಬೀಡನ್ನ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎರಡು ಥರ ಬೀಡ್ಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ಮಾಲ್ ಬೀಡ್, ಇದು ಹೋಲ್ ಅಷ್ಟು ದೊಡ್ಡದಾಗಿರಲ್ಲ, ನಾರ್ಮಲ್ ಇರುತ್ತೆ. ಇದರಲ್ಲಿ ಒಂದು ಸತಿ ಮಾತ್ರ ನಾವು ಥ್ರೆಡ್ನ ತಗೋಬೋದು. ಇದನ್ನು ನೋಡಿ, ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಆವಾಗಲೇ ತೋರಿಸಿದ್ನಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದರಲ್ಲಿ ನಾವು 2 ಟೈಮ್ಸ್ನ ಥ್ರೆಡ್ಸ್ನ ತಗೋಬೋದು. ನೋಡಿ, ಇವತ್ತು 2 ಬೀಡ್ಸ್ನ ಹಾಕೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆಲ್ಲ ಏನು ಬೇಕು, ಏನೇನು ಮೆಟೀರಿಯಲ್ ಬೇಕು ಅಂತ ನಿಮಗೆಲ್ಲ ನಾನು ಆಗಲೇ ಮೊದಲನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾವ ಥರ ಸೂಜಿ ಬೇಕು, ಆಮೇಲೆ ಕಟ್ಟರು, ಎಮ್ಮಿಂಗ್ ಸೂಜಿ, ಇದೆಲ್ಲ ಬೇಕಾಗುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ, ಆದರೂ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಮತ್ತೊಂದು ಸತಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಏನೇನು ಬೇಕಾಗುತ್ತೆ ಅಂತ. ಇದು ಝರಿ ಥ್ರೆಡ್ಡು, ಗೊತ್ತಲ್ವಾ? ಸರಿ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಹಾಕೋದು ಅಂತ. ಮೊದಲಿಗೆ ನಾನು ಬಿಗ್ ಬೀಡ್ನೇ ತೊಗೊಳ್ತಾ ಇದ್ದೀನಿ, ದೊಡ್ಡದಾಗಿರೋವಂಥದ್ದನ್ನು ತೊಗೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ನಾವು ಯಾವ ಕಡೆಯಿಂದ ಹಾಕಬೇಕು ಅನ್ನೋದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ 2 ಬೀಡ್ಸ್ ಇದೆ, ಸೊ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ನಾನು ಸಪ್ರೇಟಾಗಿ ಇದಕ್ಕೆ ವೀಡಿಯೋ ಮಾಡಿದರೆ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ಒಂದರಲ್ಲಿ ನಿಮಗೆ ತೋರಿಸಿದ್ದೀನಿ. ನೋಡಿ, ನಾವು ಇದನ್ನು ಯಾವಾಗಲೂ ಕೆಳಗಡೆಯಿಂದ ಡೈರೆಕ್ಟಾಗಿ ಥ್ರೆಡ್ನ ತೊಗೊತಾ ಇದ್ವಿ ಅಲ್ವಾ, ಯಾವುದೇ ಬೀಟ್ನ ಹಾಕದೆ. ಬಟ್ ಈ ಸತಿ ನಾವು ಮೊದಲೇ ಕೆಳಗಡೆಯಿಂದ ಥ್ರೆಡ್ನ ತೊಗೋಬೇಕಾದ್ರೆ ಆವಾಗಲೇ ನಾವು ಬೀಡನ್ನ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಮಾಡಬೇಡಿ. ಅಂದರೆ ಕೆಳಗಡೆಯಿಂದ ದಾರ ತೊಗೊಂಡು ಮೇಲೆ ಬೀಡನ್ನ ಹಾಕಬೇಡಿ, ಕೆಳಗಡೆಯಿಂದನೇ ಬೀಡನ್ನ ಆ್ಯಡ್ ಮಾಡಿಕೊಂಡು ನಂತರ ಬಟ್ಟೆಗೆ ನೀವು ಸೂಜಿನ ತೊಗೋಬೇಕಾಗುತ್ತೆ, ಕೆಳಗಡೆಯಿಂದ ಮೇಲೆ. ನೋಡಿ, ಇವಾಗ ಈ ಥರ ತೊಗೊಂಡಿದ್ದಾಯ್ತಲ್ವಾ. ನೋಡಿ, ಇದಕ್ಕೂ ಜಾಸ್ತಿ ಥ್ರೆಡ್ಸ್ ತೊಗೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಥ್ರೆಡ್ ಅದರಲ್ಲಿ ಹೋಗಲ್ಲ. ಕರೆಕ್ಟಾಗಿ ನೀವು 60 ಥ್ರೆಡ್ಸ್ನೇ ತೊಗೋಬೇಕಾಗುತ್ತೆ. ನಿಮ್ಗೆ ಇದಕ್ಕಿಂತ ದೊಡ್ಡ ಬೀಡ್ಸ್ ಏನಾದರೂ ಸಿಕ್ಕಿದ್ರೆ ನೀವು ಹೆಚ್ಚಿಗೆ ತೊಗೋಬೋದು. ನಾನು ತೊಗೊಂಡಿರೋ ಬೀಡ್ಗೆ 60ಗಿಂತ ಜಾಸ್ತಿ ಇದು ಹೋಗಲ್ಲ. ಆಮೇಲೆ ನಾವೆಲ್ಲ ನೋಡಿ ತೋರಿಸ್ಕೊಂಡ್ಮೇಲೆ ಈ ಥರ ತೊಗೊಂಡ್ಮೇಲೆ ಮೇಲೆ ಒಂದು ಥ್ರೆಡ್ಸ್ ಎಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಆ ಥರ ಆಗಿರುತ್ತೆ. ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಬಿಡಿ ಮೊದಲಿಗೆ. ಅಂದರೆ ನಾವು ಸರಿ ಥ್ರೆಡ್ನ ಕಟ್ಟೋಕ್ಕಿಂತ ಮೊದಲೇ ನೀವು ಅದನ್ನೆಲ್ಲ ನೋಡ್ಕೊಂಬಿಡಿ. ನೋಡಿ, ಆ ಥರ ಎಲ್ಲ. ಸೊ ನಾನು ಇದು ಬಟ್ಟೆಗೆ ತೋರಿಸ್ತಾ ಇರೋದ್ರಿಂದ ಫ್ರೆಂಡ್ಸ್, ನೋಡಿ, ಅದು ಮೇಲೆ ಹೋಲ್ ಬಂದುಬಿಟ್ಟಿದೆ, ಯಾಕಂದರೆ ಅದು ಬ್ಲೌಸ್ ಪೀಸ್ ಆಗಿರೋದ್ರಿಂದ. ಸ್ಯಾರಿಗೆ ಆ ಥರ ಎಲ್ಲ ಏನು ಬರೋಲ್ಲ. ನೀವು ಕರೆಕ್ಟು ಜಿಗ್ಜಾಗ್ ಮಾಡಿರೋದ್ರಿಂದ ಆ ಜಿಗ್ಜಾಗ್ ಮೇಲ್ಗಡೆನೇ ತೊಗೊಳೋದ್ರಿಂದ ಆ ಥರ ಏನೂ ಆಗಲ್ಲ. ನೋಡಿ, ನಾನು ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೆಕ್ಸ್ಟ್ ಈಗ ಝರಿ ಥ್ರೆಡ್ನಿಂದ ಸುತ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಹೇಗೆ ಸುತ್ಕೋಬೇಕು ಅಂತಲೂ ಹೇಳಿದ್ದೀನಿ ಫ್ರೆಂಡ್ಸು. ಕೆಲವರು ಇದ್ರನ್ನು ಬೇರೆ ಬೇರೆ ಥರನೂ, ಅಂದರೆ ಸುತ್ತೋದು ಮಾತ್ರ ಸೇಮೇ ಎಲ್ಲರೂ. ಈ ಥರ ನಾವು ರೌಂಡ್ ಹಾಕ್ಕೊಂಡು ಕಟ್ಕೊಳ್ಳೋದು ಸೇಮೇ, ಬಟ್ ನಾಟ್ ಹಾಕೋದ್ರು ಕೆಲವೊಂದರಲ್ಲಿ ಕೆಲವೊಬ್ಬರು ಇನ್ನೊಂದು ಥರ ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಹಿಂದ್ಗಡೆ ನಾವು ದಾರ ಝರಿ ಥ್ರೆಡ್ ಒಳಗಡೆಯಿಂದ ಸೂಜಿನ ತೊಗೊಂಬಿಟ್ಟು ಅಲ್ಲಿಗೆ ಕಟ್ ಮಾಡಿಬಿಡ್ತೀವಲ್ವ. ಬಟ್ ಬೇರೆಯವ್ರು ಏನು ಆ ಥರ ಮಾಡಲ್ಲ. ಆ ಸೀರೆಗೆ ಒಂದು ಸತಿ ಸೂಜಿನ ತೊಗೊಂಡು ಮೇಲೆ ದಾರನ 2 ಸತಿ ರೌಂಡ್ ಹಾಕಿಬಿಟ್ಟು ಆಮೇಲೆ ನಾಟ್ ಹಾಕ್ತಾರೆ. ಅದು ಸ್ವಲ್ಪ ಗಂಟು ಕಾಣಿಸುತ್ತೆ, ಬಟ್ ಈ ಥರ ಆದರೆ ಏನು ಗಂಟು ಕಾಣಿಸಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರನೇ ಮಾಡೋದು. ಯಾವುದು ನಾಟ್ ಇರಲ್ಲ, ಅಲ್ಲಿ ಹೇಗೆ ಗಂಟು ಹಾಕಿದ್ದೀವಿ ನಾವು ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ನಮಗೆ. ಆಮೇಲೆ ನೋಡಿ, ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಕುಚ್ಚುಗಳ ಬಗ್ಗೆ. ನಾನು ಸ್ಟಾರ್ಟಿಂಗ್ ಎಲ್ಲ ಫಸ್ಟು ಬೇಬಿ ಕುಚ್ಚಿನಿಂದ ಏನೇನು ಡಿಸೈನ್ಸ್ ಬರುತ್ತೆ ಅದನ್ನೆಲ್ಲ ಹಾಕಿ ತೋರಿಸ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟು ಕ್ರೋಶಾಗೆ ಹೋಗೋಣ. ಕ್ರೋಶಾದಲ್ಲಿ ನಿಮಗೆ ಅದರಲ್ಲೂ ತುಂಬ ಡಿಸೈನ್ಸ್ ಇದೆ ಫ್ರೆಂಡ್ಸ್. ಆಮೇಲೆ
ಕ್ರೋಶದಲ್ಲೂ ಕೂಡ ಅಂದರೆ ಇವಾಗ ನಿಮಗೆ ಕ್ರೋಶ ಬರಲ್ಲ ಅಂದ್ಕೊಳ್ಳಿ, ಇದೇ ಥರನೇ ಅಂದರೆ ಸೂಜಿಯಿಂದನೇ ಬ್ರೈಡಲ್ ಆಗಿ ಮಾಡೋವಂಥ ಡಿಸೈನ್ಸ್ ಕೂಡ ಇದೆ. ಅದನ್ನು ನಾನು ನಿಮಗೆ ಹೋಗ್ತಾ ಹೇಳ್ಕೊಡ್ತೀನಿ ನೋಡಿ. ಈಗ ಎರಡನೇ ಸತಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಇನ್ನೊಂದು, ಗೊತ್ತಲ್ವಾ ನೋಡಿ. ಫಸ್ಟ್ ಮೆಥಡಲ್ಲಿ ನಿಮಗೆ ಅರ್ಥ ಆಗಿಲ್ಲ, ಈ ಸೆಕೆಂಡ್ನ ನೀವು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನೋಡಿ. ದಾರ ಎಲ್ಲ ಆ ಥರ ಆಗ್ತಾ ಇರುತ್ತೆ, ನೀವು ಅದನ್ನು ನೀಟಾಗಿ ಸರಿ ಮಾಡ್ಕೋಬೇಕು ನೋಡಿ. ಆ ಥರ ಬಟ್ಟೆನ ಅಂದರೆ ನೀವು ಸ್ಯಾರಿನ ಸರಿ ಮಾಡ್ಕೊಂಡು ಹಾಕಬೇಕು. ಕಲರ್ಸ್ ಹೇಗೆ ತೊಗೊಳ್ಳೋದಂತ ಹೇಳ್ತೀನಿ ನೋಡಿ. ಮೊದಲೇ ಹೇಳಿದ್ದೀನಿ, ಮತ್ತೊಂದು ಸತಿ ಹೇಳ್ತೀನಿ. ಇವಾಗ ಕ್ಯಾಶುಯಲಾಗಿ ಎಲ್ಲ ಸ್ಯಾರಿಗಳಿಗೂ ಡಬಲ್ ಕಲರ್ ಬಂದಿರುತ್ತೆ. ಆಮೇಲೆ ಸೆರಗು ಅಂದರೆ ಪಲ್ಲು ಯಾವ ಕಲರ್ ಇರುತ್ತೆ ಆ ಕಲರ್ಗೆ, ಅಂದರೆ ಈ ಕುಚ್ಚುಗಳಲ್ಲಿ ಬಂದು ಫ್ರೆಂಡ್ಸ್ ನಾವು ಮಲ್ಟಿ ಕಲರ್ಸ್ ಯೂಸ್ ಮಾಡೋದ್ರಿಂದ ಪಲ್ಲು ಕಲರು ತೊಗೋಬೇಕಾಗುತ್ತೆ, ಸ್ಯಾರಿ ಕಲರ್ಸು ತೊಗೋಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಅಷ್ಟೊಂದೇನು ತೊಂದರೆ ಆಗಲ್ಲ. ಬಟ್ ನಾವು ಕ್ರೋಶಕ್ಕೆ ಬಂದರೆ ಕಂಪಲ್ಸರಿ ನಾವು ಪಲ್ಲುಗೆ ಯಾವುದು ಅಪೋಸಿಟ್ ಕಲರ್ ಬಂದಿರುತ್ತೋ ಸೀರೆನಲ್ಲಿ ಅದನ್ನೇ ತೊಗೋಬೇಕಾಗುತ್ತೆ. ಈ ಥರ ಬೇಬಿ ಕುಚ್ಚಿಗೆ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಕಾಂಬಿನೇಷನಲ್ಲಿ ತೊಗೊಳ್ಳೋದ್ರಿಂದ ಅಷ್ಟೊಂದು ಏನು ವ್ಯತ್ಯಾಸ ಕಾಣಿಸೋದಿಲ್ಲ ಅಲ್ವಾ. ನೋಡಿ ಈ ಥರ ಆಯಿತು. ಈಗ ನಾನು ಇನ್ನೊಂದು ಬೀಡ್ನಿಂದ ಅಂದರೆ ಸ್ಮಾಲ್ ಬೀಡ್ನಿಂದ ತೋರಿಸ್ತೀನಿ. ನೆಕ್ಸ್ಟು ಅಳತೆನೂ ಅಷ್ಟೇ ಗೊತ್ತಲ್ವ ಫ್ರೆಂಡ್ಸ್, ನಿಮ್ಮ ತಮ್ಮ ಸೈಜ್ ಎಷ್ಟಿರುತ್ತೋ ಅಷ್ಟೇ ಥರ ನೀವು ತೊಗೋಬೋದು. ಇಲ್ಲ ಅಂದರೆ ನೀವು ಹೆಚ್ಚು ಕಡಿಮೆ ಆಗುತ್ತೆ ಅಂದ್ಕೊಂಡ್ರೆ ಟೇಪ್ನ ಸಹಾಯದಿಂದ ಮಾರ್ಕ್ ಮಾಡ್ಕೊಂಬಿಟ್ಟು ಕುಚ್ಚನ್ನ ಕಟ್ಕೊಳ್ತಾ ಹೋಗ್ಬೋದು. ಆಲ್ಮೋಸ್ಟ್ ನಾನು ನನ್ನ ತಮ್ಮ ಸೈಜೇ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಮಾರ್ಕ್ ಹಾಕೋಕ್ಕೆಲ್ಲ ಮತ್ತೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾನು ಆ ಟೈಮ್ಗೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನನ್ನ ತಮ್ಮ ಸೈಜ್ನೇ ನಾನು ತೊಗೊಂಬಿಟ್ಟು ಹಾಕ್ಬಿಡ್ತೀನಿ ಡೈರೆಕ್ಟಾಗಿ. ನೋಡಿ ಇದು ಸ್ವಲ್ಪ ಸ್ಮಾಲ್ ಆಗಿರೋದ್ರಿಂದ ಇದೂ ಕಷ್ಟ ಆಗುತ್ತೆ. ಇದಕ್ಕೂ 60 ಥ್ರೆಡ್ಸೇ ತೊಗೋಬೇಕು. ಈಗ ನೋಡಿ ಫ್ರೆಂಡ್ಸ್, ಅದರಲ್ಲಿ ನಾವು 2 ಟೈಮ್ಸ್ ಅಂದರೆ ಕೆಳಗಡೆಯಿಂದ ತೊಗೊಂಡು ಮತ್ತು ಮೇಲೆಯಿಂದನೂ ನಾವು ಥ್ರೆಡ್ಸ್ನ ಹಾಕಿದ್ದೀವಿ. ಬಟ್ ಇಲ್ಲಿ ಹೀಗಲ್ಲ ನೋಡಿ, ಮೇಲ್ಗಡೆ ಮಾತ್ರ ತೊಗೋಬೇಕು, ಹಿಂದ್ಗಡೆದನ್ನು ನಾವು ಸೇರಿಸ್ಕೊಳ್ಳೋ ಹಾಗಿಲ್ಲ ನೋಡಿ. ಇನ್ನೊಂದು ಸತಿ ನೋಡ್ಕೊಳ್ಳಿ. ಗೊತ್ತಾಯ್ತಲ್ವಾ ಹೇಗೆ ವ್ಯತ್ಯಾಸ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್ ಲಾಸ್ಟಲ್ಲಿ. ಅದಾದಮೇಲೆ ಇದು ನಿಮಗೆ ಏನೇ ಕನ್ಫ್ಯೂಷನ್ಸ್ ಇದ್ದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು, ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಆಮೇಲೆ ಕಾಸ್ಟ್ ಬಗ್ಗೆನೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ತೊಗೋಬೋದು ಈ ಬೇಬಿ ಕುಚ್ಗೆ ವಿತ್ ಬೀಡ್ಸ್ಗೆ ವಿತೌಟ್ ಬೀಡ್ಸ್ಗೆ ಎಷ್ಟು ತೊಗೋಬೋದು ಅಂತೆಲ್ಲ. ಅದೆಲ್ಲ ಪ್ಲೇಸ್ ಮೇಲೆ ಡಿಪೆಂಡ್ಸ್ ಇರುತ್ತೆ ಫ್ರೆಂಡ್ಸ್. ಈಗ ಹಳ್ಳಿಗಳ ಕಡೆ ಎಲ್ಲ ಬಂದುಬಿಟ್ರೆ ಈ ಥರ ಬೀಡ್ಸ್ಗೆ 300 ತೊಗೋತಾರೆ. ಆಮೇಲೆ ವಿತೌಟ್ ಬೀಡ್ಸ್ ಅಂದರೆ 250 200 ಆ ಥರ ತೊಗೋತಾರೆ. ಈಗ ಸಿಟಿನಲ್ಲಿ ಹೇಳಿದ್ದಂಗೆ ಪ್ಲೇಸ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅದು. ಇಲ್ಲಿ ಏನಿಲ್ಲ ಅಂದರೆ 350 400 ಆ ಥರ ಎಲ್ಲ ತೊಗೊತಾರೆ ಬೆಂಗಳೂರಲ್ಲಿ. ಇವಾಗ ನೋಡಿ ನಾನು ತೋರಿಸ್ತೀನಿ ಇದು ಹೇಗೆ ಬಂದಿದೆ ಅಂತ. ನೋಡಿ ಇದು ಗೊತ್ತಾಯ್ತಲ್ವ, ಹಿಂದೆ ಥ್ರೆಡ್ಡು ಕಾಣಲ್ಲ, ಯಾಕಂದರೆ ನಾವು 2 ಟೈಮ್ಸನ್ನು ತೊಗೊಂಡಿದ್ದೀವಿ ಥ್ರೆಡ್ನ. ಇದಕ್ಕೆ ನಾವು ಓನ್ಲಿ 1 ಟೈಮ್ ಅಂದರೆ ಮೇಲ್ಗಡೆ ಮಾತ್ರ ಬೀಡ್ಸ್ನ ಹಾಕಿರೋದ್ರಿಂದ ಹಿಂದೆ ಥ್ರೆಡ್ ಇರುತ್ತೆ, ಮೇಲೆ ಮಾತ್ರ ಬೀಡ್ ಇರುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಏನೇ ಕನ್ಫ್ಯೂಷನ್ಸ್ ಇದ್ದರೂ ನಾನು ಕೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್, ಓಕೆನಾ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಬೇರೆ ಡಿಸೈನೊಂದಿಗೆ. ಓಕೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಬಾಯ್.